ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಬಂದಿದ್ದೀನಿ. 8 ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ತುಂಬ ಇಂಪಾರ್ಟೆಂಟು. 8 ಏನು ಎಲಿಮೆಂಟ್ಸ್ನ ನಾನು ಹೇಳೋಕ್ಕೆ ಹೋಗ್ತಿದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ದೊಡ್ಡ ಒಂದು ಸಕ್ಸಸ್ನ ನೋಡ್ಬೋದು. ಸೊ ಬಿಫೋರ್ ಈ ಒಂದು ಚರ್ಚೆ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮಗೆ ವಿಡಿಯೋ ನೋಡಿದ್ಮೇಲೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನಾನು ಒಂದು ಓನ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಕಮ್ಯುನಿಟಿನ ಡೆವಲಪ್ ಮಾಡ್ತಾಯಿದ್ದೀನಿ. ಫ್ರೀ ಫೇಸ್ಬುಕ್ ಕಮ್ಯುನಿಟಿ ಇರುತ್ತೆ. ಅಲ್ಲಿ ನಾನು ಯಾಕೆಂದರೆ ನಿರಂತರವಾಗಿ ಪಾಸಿಟಿವಿಟಿ ಬಗ್ಗೆ, ಪಾಸಿಟಿವ್ ಲೀಡರ್ಶಿಪ್ ಬಗ್ಗೆ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ. ಸೊ ದಯವಿಟ್ಟು ಅದಕ್ಕೆ ಫ್ರೀ ಇರುತ್ತೆ. ಅದು ಫೇಸ್ಬುಕ್ ಗ್ರೂಪ್, ಅದು ಲಿಂಕ್ ಕೆಳಗಡೆ ಇರುತ್ತೆ. ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಓನ್ಲಿ ಪಾಸಿಟಿವಿಟಿ ಗ್ರೂಪಿಗೆ ನೀವು ಕನೆಕ್ಟ್ ಆಗ್ಬೋದು. ಓಕೆ, ಲೆಟ್ ಅಸ್ ಕಮ್ ಟು ದಿ ಟಾಪಿಕ್. ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈ ಬಿಸ್ನೆಸ್ ಎಲಿಮೆಂಟ್ಸ್ ನಾನು ಏನು ಹೇಳೋಕ್ಕೆ ಹೋಗ್ತಿದ್ದೀನಿ, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಏನು ಹೇಳ್ತಿದ್ದೀನಿ, ಇದನ್ನು ನೀವು 100% ಫಾಲೋ ಮಾಡಿಬಿಟ್ರೆ ಗ್ಯಾರಂಟಿ ಸಕ್ಸಸ್ ಇದೆ. ಸೊ ಅಷ್ಟು ಒಂದು ಅದ್ಭುತವಾದ ಇನ್ಫಾರ್ಮೇಷನ್ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿರೋದ್ರಿಂದ ಸೊ ದಯವಿಟ್ಟು ನಾನು ಹೇಳೋಕ್ಕೆ ಹೇಳೋದು ಕೊನೆವರೆಗೂ ಈ ಇನ್ಫಾರ್ಮೇಷನ್ನ ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲೇದು ಬಂದುಬಿಟ್ಟು ಫಸ್ಟ್ 8 ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋಂಗೆ ಫಸ್ಟ್ ಪಾಯಿಂಟ್ ಈಸ್ ಡ್ರೀಮ್. ಎಸ್, ಡ್ರೀಮ್ ಅಂದರೆ ಕನಸು ಅಂತ ಕರಿತೀವಿ. ವೆರಿ ಇಟ್ಸ್ ಎ ಫೌಂಡೇಶನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ನೆಟ್ವರ್ಕ್ ಮಾರ್ಕೆಟಿಂಗ್ನ ಯಾಕೆ ಮಾಡಬೇಕು ಅಂದರೆ, ನಾನು ಡೈರೆಕ್ಟ್ ಆನ್ಸರ್ ಏನು ಕೊಡ್ತೀನಿ ಅಂದರೆ, ಟು ಫುಲ್ಫಿಲ್ ಆಲ್ ಅವರ್ ಡ್ರೀಮ್ಸ್. ನಮ್ಮೆಲ್ಲ ಕನಸುಗಳನ್ನು ನನಸು ಮಾಡ್ಕೊಳೋದಕ್ಕೆ ಇರುವಂಥ ಏಕೈಕ ಪ್ಲ್ಯಾಟ್ಫಾರ್ಮ್, ಒಬ್ಬ ಮಧ್ಯಮ ವರ್ಗ ಜನಕ್ಕೆ ಇರುವಂಥ ಏಕೈಕ ಪ್ಲ್ಯಾಟ್ಫಾರ್ಮ್ ಏನಾದ್ರು ಇದ್ದರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳೋಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ತುಂಬ ಜನ ಡ್ರೀಮ್ನ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಿದ್ದಾರೆ. ಡ್ರೀಮ್ಸ್ ಅಂದರೆ ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಒಂದು ಮನೆ ಕಟ್ಟೋದು, ಒಂದು ಕಾರ್ ತೊಗೊಳೋದು, ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡೋದು, ಮಕ್ಳಿಗೆ ಒಳ್ಳೆ ಮದುವೆ ಮಾಡೋದು, ಇದು ಡ್ರೀಮ್ ಅಂದ್ಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ಡ್ರೀಮ್ ಅಲ್ಲ, ಅದೊಂದು ನೆಸೆಸಿಟಿ, ಅದೊಂದು ಅವಶ್ಯಕತೆ, ಅದೊಂದು ಜವಾಬ್ದಾರಿ. ಒಬ್ಬ ವ್ಯಕ್ತಿದು ಜವಾಬ್ದಾರಿ. ಒಂದು ಮನೆ ಆಗಲಿ, ಒಂದು ಸಣ್ಣ ಕಾರ್ ತೊಗೊಳೋದಾಗಲಿ, ಅಥವಾ ಅವರೊಂದು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದಾಗಲಿ, ಮಕ್ಕಳಿಗೆ ಮದುವೆ ಮಾಡೋದಾಗಲಿ, ಇವೆಲ್ಲವೂ ಇಟ್ ಈಸ್ ನಾಟ್ ಕಾಲ್ಡ್ ಎಸ್ ಎ ಡ್ರೀಮ್. ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ಮಾಡ್ಕೊಂಡು, ಡ್ರೀಮ್ ಅಂದರೆ ಏನು, ದ ವರ್ಡ್ ಇಟ್ ಸೆಲ್ಫ್ ಈಸ್ ಏನಂತಾರೆ, ನಮಗಿಂತ ದೊಡ್ಡದು. ಡ್ರೀಮ್ ಸಮಥಿಂಗ್ ಶುಡ್ ಬಿ ಬಿಗರ್ ದೆನ್ ಅಸ್ ಅಂತೇನೆ ಯಾವಾಗಲೂ. ಅವಾಗ ಅದು ಡ್ರೀಮ್ ಆಗುತ್ತೆ. ಅದನ್ನು ಅಚೀವ್ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಅದಕ್ಕೊಂದು ಪರ್ಪಸ್ ಸಿಗುತ್ತೆ. ಯಾವತ್ತು ನಮ್ಮ ಕನಸು ನಮಗಿಂತ ಕಡಿಮೆ ಇದೆ, ಎಲ್ಲ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಅಚೀವ್ ಮಾಡೋಂಥ ಕನಸನ್ನ ಇಟ್ಕೊಂಡ್ರೆ ಅದನ್ನು ಡ್ರೀಮ್ ಅಂತ ಕರಿಬೇಕಾಗಿಲ್ಲ. ಎಸ್ಸರ್ನು ಡ್ರೀಮಿಗೊಂದು ಡೆಫಿನೇಷನ್ ಇದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಹೆಲ್ಪ್ ಯು ಔಟ್. ನಾನು ನಿಮಗೊಂದು ಡ್ರೀಮ್ನ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡ್ತೀನಿ. ಒಂದೇನಪ್ಪ ಅಂದರೆ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಸೊ ನಿಮ್ಮ ಹತ್ರ ಒಂದು 100 ಕೋಟಿ ದುಡ್ಡು ಸಿಗುತ್ತೆ ಅಂದ್ಕೊಳ್ಳಿ. 100ರಿಂದ ಒಂದು 200-300 ಕೋಟಿ ದುಡ್ಡು ಸಿಗುತ್ತೆ. ಕಣ್ಣು ಮುಚ್ಕೊಂಡು ಸಿಗುತ್ತೆ ಅಂತ ಭಾವಿಸಿ. ಆ 100-200 ಕೋಟಿ ದುಡ್ಡು ಸಿಕ್ಕಿದಾಗ ನಿಮ್ಮ ಲೈಫ್ ಸ್ಟೈಲ್ ಹೀಗಿರುತ್ತೆ. ನೀವು ಯಾವ ರೀತಿ ಲೈಫನ್ನ ಕ್ರಿಯೇಟ್ ಮಾಡ್ಕೊತೀರಾ, ಯಾವ ಮನೇನ ಕ್ರಿಯೇಟ್ ಮಾಡ್ಕೊತೀರಾ, ಯಾವ ಕಾರ್ನ ಕ್ರಿಯೇಟ್ ಮಾಡ್ಕೊತೀರಾ, ಯಾವ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ನೀವು ಲೈಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊತೀರಾ, ಯಾವ ಒಂದು ಸಕ್ಸಸ್ ಜರ್ನಿ ಮಾಡ್ತೀರಾ, ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ದಟ್ ಶುಡ್ ಬಿ ಯುವರ್ ಡ್ರೀಮ್. ಹೌದಲ್ವಾ? ಅದನ್ನು ಡ್ರೀಮ್ ಅಂತ ಕರೀತಾರೆ. ಸೊ ಆ ಡ್ರೀಮ್ನ ನೀವು ಕಾಣಿ, ಆ ಡ್ರೀಮ್ನ ನೀವು ಬರೀರಿ, ಆ ಡ್ರೀಮ್ನ ನೀವು ಬೆನ್ನತ್ತಿ. ಆವಾಗ ನಿಮಗೆ ನಿಜವಾಗ್ಲೂ ಈ ಬಿಸ್ನೆಸ್ಸು ನಿಜವಾದ ಉದ್ದೇಶ, ಈ ಬಿಸ್ನೆಸ್ಸಿಗೆ ಬಂದಿದ್ದಕ್ಕೂ ನಿಜವಾದ ಒಂದು ಪರ್ಪಸ್ ಸಿಗುತ್ತೆ ಅಂತ ಹೇಳೋ ಮುಖಾಂತರ ಫಸ್ಟ್ ಬಿಲ್ಡಿಂಗ್ ಬ್ಲಾಕ್ಸ್ ಡ್ರೀಮ್ಸ್. ಓಕೆ, ತುಂಬ ಗಂಟೆಗಟ್ಟಲೆ ಮಾತಾಡ್ಬೋದು ಡ್ರೀಮ್ ಬಗ್ಗೆ. ಸೊ ಆನ್ ದಿ ಪಾಯಿಂಟ್, ಆನ್ ದಿ ಸ್ಪಾಟ್ ಹೋಗೋದ್ರಿಂದ ಡ್ರೀಮ್ ಫಸ್ಟ್ ಪಾಯಿಂಟ್ ಆಗಿದೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಕಮಿಟ್ಮೆಂಟ್. ಕಮಿಟ್ಮೆಂಟ್. ಸೊ ಈಗ ಏನು ನೀವು ಡ್ರೀಮ್ ಕಾಣ್ತಾ ಇದ್ದೀರಾ ಅಂದರೆ, ನಮಗಿಂತ ಒಂದು ದೊಡ್ಡ ಜೀವನವನ್ನು ನಾವು ಮಾಡಬೇಕು ಅಂತ ಹೋಗ್ತಿದ್ದೀವಿ, ನಾವು ಒಂದು ಗುರಿನ ಇಟ್ಕೊಂಡು ಹೋಗ್ತಿದ್ದೀವಿ. ಆ ಡ್ರೀಮ್ ಫುಲ್ಫಿಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಎ ಕಮಿಟ್ಮೆಂಟ್ ಟು ದಿ ಬಿಸ್ನೆಸ್. ವಿತೌಟ್ ಕಮಿಟ್ಮೆಂಟ್, ಸೊ ನೀವು ಇದಕ್ಕೆ ಟೈಮ್ ಕೊಡದೆ, ಇದಕ್ಕೆ ನೀವು ನಿಮ್ಮ ಒಂದು ಟೈಮ್ ಕೊಡ್ದೇನೆ 100% ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಕನಸು ಕಾಣ್ಬಿಟ್ಟು ನಿಮ್ಮ ಪಾಡಿ ನೀವು ಹಳೆ ಜೀವನಕ್ಕೆ ಹೋಗಿ ನಿಮ್ಮೆಲ್ಲ ಒಂದು ಫೋಕಸ್ಸು ನಿಮ್ಮ ಹಳೆ ಜೀವನದ ಮೇಲೆ ಇದ್ದು, ಹಳೆ ಜಾಬ್ ಮೇಲೆ ಇದ್ದು, ಹಳೆ ಬಿಸ್ನೆಸ್ ಮೇಲೆ ಇದ್ದರೆ ಗ್ಯಾರಂಟಿ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗೋಲ್ಲ. ಈ ಇಂಡಸ್ಟ್ರಿಗೆ ಬಂದಿರೋದೇ ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದಂಥ ಸಮಯನ ನೀವು ಕೊಡಬೇಕು. ಯು ಹ್ಯಾವ್ ಟು ಕಮಿಟ್ ಟು ದಿಸ್ ಬಿಸ್ನೆಸ್. ಕಮಿಟ್ ಆಗಬೇಕು ಈ ಬಿಸ್ನೆಸ್ಸಿಗೆ.
ನೀವು ಇದಕ್ಕೆ ಈ ಬಿಸ್ನೆಸ್ನ ಕಲಿಯೋದಕ್ಕೆ ಕಮಿಟ್ ಆಗಬೇಕು, ಈ ಬಿಸ್ನೆಸ್ನ ಮಾಡೋದಕ್ಕೆ ಕಮಿಟ್ ಆಗಬೇಕು, ಈ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಕಮಿಟ್ ಆಗಬೇಕು, ಈ ಬಿಸ್ನೆಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕಮಿಟ್ ಆಗಬೇಕು. ಕಮಿಟ್ಮೆಂಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಓಕೆ, ಸೊ ಮೂರನೇದು ಬಂದುಬಿಟ್ಟು ವೆರಿ ವೆರಿ ಬೇಸಿಕ್, ಇದು ಲೀಸ್ಟ್ ಮೇಕಿಂಗ್ ಅಂತ ಹೇಳ್ತೀನಿ. ಸೊ ವಿತೌಟ್ ಲೀಸ್ಟ್ ದೇರ್ ಇಸ್ ನೋ ಬಿಸ್ನೆಸ್, ದೇರ್ ಇಸ್ ನೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಕ್ಕೆ ಬಿಡ್ತೀನಿ. ತುಂಬ ಜನ ಲೀಸ್ಟ್ ಇಲ್ದೇ ಇವತ್ತು ಸುಮ್ಮನೆ ಬಿಸ್ನೆಸ್ ಮಾಡ್ತಿದ್ದೀನಿ, 1 ವರ್ಷದಿಂದ ಮಾಡ್ತೀನಿ, 2 ವರ್ಷದಿಂದ ಮಾಡ್ತೀನಿ, 3 ವರ್ಷದಿಂದ ಮಾಡ್ತೀನಿ, 10 ವರ್ಷದಿಂದ ಮಾಡ್ತೀನಿ. ಜಸ್ಟ್ ಗೋ ಆ್ಯಂಡ್ ಆಸ್ಕ್ ವೇರ್ ಈಸ್ ಯುವರ್ ಲೀಸ್ಟ್ ಬುಕ್. ನಿಮ್ಮ ಲೀಸ್ಟ್ ಬುಕ್ ಎಲ್ಲಿದೆ? ನಿಮ್ಮ ಲೀಸ್ಟ್ ಬುಕ್ ತೋರಿಸಿ ನನಗೆ ಅಂತ. ಲೀಸ್ಟ್ ಮಾಡ್ದೇ ಈ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ವಾಟ್ ಎವರ್ ಏಜ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರು, ಸೊ ಎವ್ರಿಥಿಂಗ್ ನಾನು ಮೊಬೈಲಲ್ಲಿದೆ, ನನಗೆ ಗೊತ್ತಿದೆ, ನನ್ನ ಮೈಂಡ್ ಒಳಗಡೆ ಇದೆ, ನನ್ನ ಇದೊಳಗಡೆ ಸ್ಟೋರ್ ಮಾಡಿದ್ದೀನಿ, ಗೂಗಲ್ ಡ್ರೈವಲ್ಲಿ ಸ್ಟೋರ್ ಮಾಡಿದ್ದೀನಿ. ನಥಿಂಗ್. ಫಿಸಿಕಲಿ ಯು ಹ್ಯಾವ್ ಟು ಡೆವಲಪ್ ಎ ಲೀಸ್ಟ್ ಮಾಡಲೇಬೇಕು. ಒಂದು ಡ್ರೀಮ್ ಲೀಸ್ಟ್ ಮಾಡಿದ್ದೀರಾ, ಮಾಡಬೇಕು ಅಂತ ಫಸ್ಟ್ ಹೇಳಾಯಿತು. ಇನ್ನೊಂದು ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ಕಾಂಟ್ಯಾಕ್ಟ್ ಲೀಸ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ ಯಾವ ವ್ಯಕ್ತಿ 300 ಲೀಸ್ಟ್ನ ಮಾಡಲೇಬೇಕು ಮಿನಿಮಮ್. ಅದ್ರ ಮೇಲೆ ಎಷ್ಟಾರು ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಸೋರ್ಸ್ 300 ನಂಬರ್ಸ್ ಆನ್ ದ ಫಸ್ಟ್ ಗೋ. ನೀವು ನಿಮ್ಮ ಜೊತೆ ನಿಮ್ಮ ವೈಫ್ನ ಕೂರಿಸ್ಕೊಳ್ಳಿ, ಅಥವಾ ಹೆಣ್ಮಕ್ಳಾಗಿದ್ರೆ ನಿಮ್ಮ ಹಸ್ಬೆಂಡ್ನ ಕೂರಿಸ್ಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ತಂದೆ ತಾಯಿಗಳ ಜೊತೆ ಕೂತ್ಕೊಳ್ಳಿ, ಅಣ್ಣ ತಮ್ಮದಿರ ಜೊತೆ ಕೂತ್ಕೊಳ್ಳಿ, ಅಕ್ಕ ತಂಗಿರ ಜೊತೆ ಕೂತ್ಕೊಳ್ಳಿ. ಯು ಹ್ಯಾವ್ ಟು ಡೆವಲಪ್ ಎ 300 ಮೆಂಬರ್ಸ್ ಲೀಸ್ಟ್. ದಟ್ ಈಸ್ ದ ಬೇಸಿಕ್ ಸ್ಟೆಪ್ ಟು ಗೆಟ್ ಸಕ್ಸಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಲೀಸ್ಟ್ ಮೇಕಿಂಗ್ ಮಾಡಲೇಬೇಕು. ಓಕೆ, 4ನೇದು ಪಾಯಿಂಟ್ ಬಂದುಬಿಟ್ಟು ಪ್ರಾಸ್ಪೆಕ್ಟಿಂಗ್ ಆ್ಯಂಡ್ ಇನ್ವಿಟೇಷನ್. ಸೊ ಲೀಸ್ಟ್ ಮಾಡ್ತೀರಾ, ಲೀಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಅವ್ರನ್ನ ಇನ್ವೈಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳಿದೆ, ಪ್ರಾಸ್ಪೆಕ್ಟಿಂಗ್. ಆಲ್ವೇಸ್ ಬಿ ಪ್ರಾಸ್ಪೆಕ್ಟಿವ್ ಅಂತೀವಿ. ಪ್ರತಿದಿನ ನೀವು ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ಳೋವಂಥ ಅಭ್ಯಾಸಕ್ಕೆ ನೀವು ಒಳಗಾಗಬೇಕು. ಉದ್ದೇಶಪೂರ್ವಕವಾಗಿ ಹೊಸ ವ್ಯಕ್ತಿಗಳನ್ನು ಹುಡುಕಬೇಕು. ಅದನ್ನು ನಾವು ಎಂತ ಕರಿತೀವಿ, ಪ್ರಾಸ್ಪೆಕ್ಟಿವ್ ಅಂತೀವಿ. ಅದನ್ನು ನೀವು ಸೋಷಿಯಲ್ ಮೀಡಿಯಾದಿಂದನಾದ್ರು ಮಾಡ್ಕೊಳ್ಳಿ, ಅಥವಾ ಫಿಸಿಕಲಿಂದನಾದ್ರು ಮಾಡ್ಕೊಳ್ಳಿ, ಬಟ್ ಯು ಹ್ಯಾವ್ ಟು ಪ್ರಾಸ್ಪೆಕ್ಟ್ ಎವ್ರಿ ಡೇ. ಅಂದರೆ ಪ್ರತಿದಿನ ನೀವು ಅಟ್ಲೀಸ್ಟ್ ಮಿನಿಮಮ್ 3 to 5 ನ್ಯೂ ಲೀಡ್ಸ್ನ ನಿಮ್ಮ ಲೀಸ್ಟಿಗೆ ಆ್ಯಡ್ ಮಾಡಬೇಕು. ದಿಸ್ ಈಸ್ ವೆರಿ ಬೇಸಿಕ್ಸ್. ಏನು ನಾನು ಹೇಳ್ತಾ ಇದ್ದೀನಿ, ಇದನ್ನು ನೀವು ಫಾಲೋ ಮಾಡಿದ್ದೆ ಆದರೆ ನಿಮಗೆ ಗ್ಯಾರಂಟಿ ಇಂಡಸ್ಟ್ರಿ ಕಲ್ಪದೆ ಒಂದು ಅದ್ಭುತವಾದ ಒಂದು ಏನಂತಾರೆ ಬ್ಯೂಟಿಫುಲ್ ಬಿಸ್ನೆಸ್ ಇದು, ಡೈರೆಕ್ಟ್ ಸೆಲ್ಲಿಂಗ್. ಸೊ ಎಷ್ಟು ಬೇಕಾದ್ರೂ ನೀವು ಅರ್ನ್ ಮಾಡ್ಬೋದು, ಎಷ್ಟು ಬೇಕಾದ್ರೂ ನೀವು ಸಕ್ಸಸ್ ಆಗ್ಬೋದು. ಅಂಥ ಒಂದು ಅದ್ಭುತವಾದ ಒಂದು ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಆದರೆ ಪ್ರಾಸ್ಪೆಕ್ಟಿಂಗ್ ನಿಲ್ಲಿಸ್ಬಿಡ್ತೀವಿ ನಾವು, ಲೀಸ್ಟ್ ಮಾಡಿಬಿಡ್ತೀವಿ. ತುಂಬ ಜನ ಲೀಸ್ಟ್ ಮಾಡಿದ್ದಾರೆ, ಸರ್ ನಾವು ಲೀಸ್ಟ್ ಮಾಡಿದ್ದೀವಿ ಆದರೂ ಸಕ್ಸಸ್ ಆಗಿದೆ. ಯಾಕಂದರೆ ಲೀಸ್ಟನ್ನು ಅಪ್ಗ್ರೇಡ್ ಮಾಡಿಲ್ಲ, ಲೀಸ್ಟಿಗೆ ಹೊಸವ್ರನ್ನ ಆ್ಯಡ್ ಮಾಡಿಲ್ಲ. ಸೊ ಇದೇ ಬಿಸ್ನೆಸ್ಸೇ ಜನಕ್ಕೆ ತಿಳಿಸೋಂಥ ಬಿಸ್ನೆಸ್. ಆದ್ದರಿಂದ ಆಲ್ವೇಸ್ ಬಿ ಪ್ರಾಸ್ಪೆಕ್ಟಿಂಗ್ ಆ್ಯಂಡ್ ಇನ್ವಿಟೇಷನ್. ಯು ಹ್ಯಾವ್ ಟು ಇನ್ವೈಟ್ ಪೀಪಲ್ ಫಾರ್ ದಿ ಪ್ರೆಸೆಂಟೇಷನ್, ಫಾರ್ ದಿ BOP, ಫಾರ್ ಹೋಮ್ ಮೀಟಿಂಗ್. ಯು ಹ್ಯಾವ್ ಟು ಇನ್ವೈಟ್ ಪೀಪಲ್. ಸೊ ದಟ್ ಈಸ್ ಎ ಸ್ಕಿಲ್. ಇನ್ವಿಟೇಷನ್ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅಪ್ಲೈನ್ನ ಕೇಳಿ 100% ತಿಳಿಸ್ಕೊಡ್ತಾರೆ. ಓಕೆ, ಇಲ್ಲಾಂದರೆ ನಾನು ತುಂಬ ಇನ್ವಿಟೇಷನ್ದು ಯಾವ ರೀತಿ ಮಾಡಬೇಕು ಅಂತ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಅದನ್ನು ದಯವಿಟ್ಟು ಫಾಲೋ ಮಾಡಿ. ಓಕೆ, ಸೊ ಒಟ್ಟು ಎಷ್ಟಾಯಿತು, 4 ಪಾಯಿಂಟ್ ಆಯಿತು. ಈ 5ನೇ ಪಾಯಿಂಟ್ ಬಂದುಬಿಟ್ರೆ ಪ್ರೆಸೆಂಟೇಷನ್. 5ನೇ ಪಾಯಿಂಟ್ ಬಂದರೆ ಪ್ರೆಸೆಂಟೇಷನ್. ಯು ಹ್ಯಾವ್ ಟು ಲರ್ನ್ ದ ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನ್ ಕಲಿಲೇಬೇಕು. ಆ್ಯಂಡ್ ಇಟ್ ಈಸ್ ವೆರಿ ಈಸಿ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಪ್ರೆಸೆಂಟೇಷನ್ ತುಂಬ ಸುಲಭ. ಸೊ ಅದ್ರ ಬಗ್ಗೆನೂ ನಾನು ವೀಡಿಯೋಗಳನ್ನ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೀವು ಸೋರ್ಸ್ ಮಾಡಿ ತಿಳ್ಕೊಬೋದು. ಸೊ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಫಾರ್ಮುಲಾ, ಫಾರ್ಮುಲಾ ಯಾವಾಗಲೂ ಹೇಳ್ತೀನಿ, ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರ್ ಆ್ಯಂಡ್ ಆ್ಯಕ್ಷನ್ ಅಂತ. ಸೊ ಆ ಪ್ರೆಸೆಂಟೇಷನ್ನ ನೀವು ಹೇಗೆ ಮಾಡೋದಂತ ಕಲ್ತ್ಕೊಳ್ಳಿ. ವೈ, ಹೌ ಆ್ಯಂಡ್ ವಾಟ್. ನಿಮ್ಮ ಪ್ರೆಸೆಂಟೇಷನ್ ಯಾವಾಗಲೂ ವೈ, ಹೌ ಆ್ಯಂಡ್ ವಾಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಸೊ 100% ಸಕ್ಸಸ್ ಆಗ್ತೀರಾ. ಅದಾದಮೇಲೆ ನಿಮಗೆ 6th ಪಾಯಿಂಟ್ ಬಂದುಬಿಟ್ಟು ಫಾಲೋ ಥ್ರೂ. ಸೊ ನಿಮಗೆ ಪ್ರೆಸೆಂಟೇಷನಲ್ಲಿ ಅಲ್ಲಿ ಆನ್ ದ ಸ್ಪಾಟ್ ಕ್ಲೋಸ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಫಾಲೋ ಆ್ಯಂಡ್ ಯು ಹ್ಯಾವ್ ಟು ಕ್ಲೋಸ್. ಯು ಹ್ಯಾವ್ ಟು ಫಾಲೋ ಆ್ಯಂಡ್ ಕ್ಲೋಸ್. ಫಾಲೋ, ದೇರ್ ಇಸ್ ಎ ಫಾರ್ಚೂನ್ ಇನ್ ಫಾಲೋಅಪ್ ಅಂತ ಕರೀತಾರೆ. ಸೇಲ್ಸಲ್ಲಿ ಒಂದು ಸೇಯಿಂಗ್ಸ್ ಇದೆ, ಫಾರ್ಚೂನ್ ಇನ್ ಫಾಲೋಅಪ್ಸ್. ನಿಮ್ಮ ಅದೃಷ್ಟ ಇರೋದೆಲ್ಲಿದೆ, ಫಾಲೋಅಪ್ಪಲ್ಲಿದೆ ಅಂತ. ಸೊ ಯಾವ ವ್ಯಕ್ತಿಗೆ ಫಾಲೋಅಪ್ ಮಾಡಲ್ಲ, ಸೊ ನಿಮ್ಮ ಕೆಲಸನೇ ಫಾಲೋಅಪ್ ಮಾಡೋದು. ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಅವನ್ನ ಫಾಲೋ ಮಾಡೋದು. ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಫಾಲೋಅಪ್ ಮಾಡೋದು. ಅಂಟಿಲ್ ಅನ್ಲೆಸ್ ದೇ ಆರ್ ಸೈನ್ ಅಪ್, ಯು ಶುಡ್ ನಾಟ್ ಸ್ಟಾಪ್ ಯುವರ್ ಫಾಲೋಅಪ್. ಸೊ ನೀವು ಸರ್ ಎಷ್ಟು ಟೈಮ್ ಮಾಡಬೇಕು ಗೊತ್ತಿಲ್ಲ. ಸೇಲ್ಸಲ್ಲಿ ಒಂದು ಸೇಯಿಂಗ್ಸ್ ಇದೆ, ಮಿನಿಮಮ್ ಒಬ್ಬ ವ್ಯಕ್ತಿಗೆ ಒಂದು 14 to 15 ಟೈಪ್ಸ್ ಮಾಡಿದಾಗ ಕನ್ವರ್ಷನ್ ಆಗುತ್ತೆ ಅಂತ, ಅದು ಒಂದು ಡೇಟಾ ಹೇಳುತ್ತೆ. ಆದ್ದರಿಂದ ಫಾಲೋಅಪ್ನ ಮಾಡೋದನ್ನ ನೀವು ಬಿಡಬೇಡಿ. ಫಾಲೋ ಥ್ರೂ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಸೊ 7ನೇ ಪಾಯಿಂಟ್ ಬಂದುಬಿಟ್ಟು ವೆರಿ ಸೀರಿಯಸ್ ಪಾಯಿಂಟ್, ಕೌನ್ಸ್ಲಿಂಗ್ ವಿತ್ ಅಪ್ಲೈನ್. 7ನೇ ಪಾಯಿಂಟ್ ಏನು,
counseling with upline. You have to sit at least 3 times in a week with your upline. ವಾರದಲ್ಲಿ 3 ಬಾರಿ ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಬೇಕು, ಕೌನ್ಸಿಲಿಂಗ್ ಮಾಡ್ಕೊಬೇಕು. ಸರ್ ಎಲ್ಲಿ ಏನು ಮಾಡ್ತಿದ್ದೀನಿ, ವಾಟ್ ಐ ಆಮ್ ಡೂಯಿಂಗ್, ಯು ಹ್ಯಾವ್ ಟು ಸಿಟ್ ವಿತ್ ಯುವರ್ ಅಪ್ಲೈನ್. ವಾರದಲ್ಲಿ 3 ಸಲ ಅಂತ ಇದ್ದೀನಿ. ಅಪ್ಲೈನ್ ಆರ್ ದ ಬಿಗ್ಗೆಸ್ಟ್ ಎನರ್ಜಿ ಸೋರ್ಸ್. ಯಾವಾಗ ನಿಮಗೆ ಬ್ಯಾಟ್ರಿ ಡೌನ್ ಆಗುತ್ತೋ ಬ್ಯಾಟ್ರಿನ ರೀಚಾರ್ಜ್ ಮಾಡೋಕ್ಕಿರುವಂಥ ಏಕೈಕ ಶಕ್ತಿ ಅಪ್ಲೈನ್ಸ್. ಸೊ ಅಪ್ಲೈನ್ ಜೊತೆ ಕೂತ್ಕೊಳ್ಳಿ. ದೇ ವಿಲ್ ರೀಚಾರ್ಜ್ ಯು, ದೇ ವಿಲ್ ಗಿವ್ ಎ ರಿಯಲ್ ಎನರ್ಜಿ, ದೇ ವಿಲ್ ಗಿವ್ ಎ ರಿಯಲ್ ಡೈರೆಕ್ಷನ್, ದೇ ವಿಲ್ ರಿಯಲಿ ಹೆಲ್ಪ್ ಯು. ತುಂಬ ಅದ್ಭುತವಾದ ಒಂದು ಕೆಲಸ ಆಗುತ್ತೆ ಅಪ್ಲೈನ್ ಜೊತೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ. ಸರ್ ಏನು ಮಾಡ್ತಿದ್ದೀನಿ, ಹೇಗೆ ಹೋಗ್ಬೇಕು, ಏನು ಮಾಡ್ತಿದ್ದೀನಿ, ಹೇಗೆ ಹೋಗಬೇಕು. ಈಗೋನ ಪಕ್ಕಕ್ಕಿಡಿ, ಅಪ್ಲೈನ್ ಜೊತೆ ಕೂತ್ಕೊಳ್ಳಿ, ಕೌನ್ಸಿಲಿಂಗ್ ಮಾಡ್ಕೊಳ್ಳಿ, ಸಕ್ಸಸ್ ತಗೊಳ್ಳಿ. ಓಕೆ, ಸೊ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಬ್ಯಾಕ್ ಬೋನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಾಲ್ಡ್ ಡುಪ್ಲಿಕೇಶನ್. ಸೊ ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಇದು ಡುಪ್ಲಿಕೇಶನ್ ಆಗಬೇಕು. ಸೊ ನೀವೇನು ಮಾಡ್ತಿದ್ದೀರಾ ಅದನ್ನು ನಿಮ್ಮ ತಂಡಕ್ಕೆ ಹೇಳ್ಕೊಡ್ಬೇಕು. ಈಗ ನೀವೇನೇನು ಫಾಲೋ ಮಾಡಿದ್ರಿ, ಡ್ರೀಮ್ ಮಾಡಿದ್ರಿ, ಕಮಿಟ್ಮೆಂಟ್ ಕೊಟ್ರಿ, ಲೀಸ್ಟ್ ಮಾಡಿದ್ರಿ, ಪ್ರಾಸ್ಪೆಕ್ಟಿಂಗ್ ಮಾಡಿದ್ರಿ, ಇನ್ವಿಟೇಷನ್ ಮಾಡಿದ್ರಿ, ಪ್ರೆಸೆಂಟೇಷನ್ ಮಾಡಿದ್ರಿ, ಫಾಲೋಅಪ್ ಮಾಡಿದ್ರಿ, ಅಪ್ಲೈನ್ ಜೊತೆ ಕೌನ್ಸಿಲಿಂಗ್ ಮಾಡಿದ್ರಿ, ಇದನ್ನೆಲ್ಲದನ್ನು ನಿಮ್ಮ ತಂಡಕ್ಕೆ ಹೇಳ್ಕೊಡೋ ಮುಖಾಂತರ ಅದನ್ನು ಡುಪ್ಲಿಕೇಶನ್ ಮಾಡಬೇಕು. ಸೊ ಇದನ್ನು ನೀವೊಬ್ಬರೇ ಮಾಡ್ಕೊಂಡು ಹೋದರೆ ಇದು ಸಿಂಗಲ್ ಜರ್ನಿ ಆಗುತ್ತೆ. ನೀವು ಯಾವಾಗ ಇದನ್ನು ನಿಮ್ಮ ತಂಡಕ್ಕೆ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನಿಮಗೆ ಇದು ರಿಯಲ್ ಟೀಮ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ನೀವು ಆ್ಯಕ್ಟಿವಿಂದ ಪ್ಯಾಸಿವ್ ಇನ್ಕಮಿಗೆ ಬರ್ತೀರಾ. ಸೊ ಡುಪ್ಲಿಕೇಶನ್ ಇಸ್ ದ ಬಿಗ್ಗೆಸ್ಟ್ ಏನು ಹೇಳಿ ಬೆನಿಫಿಟ್ ಪಾಯಿಂಟ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದೇ ಡುಪ್ಲಿಕೇಶನ್ಗೋಸ್ಕರ. ಇಲ್ಲಿ ಕಾಂಪೌಂಡಿಂಗ್ ಅನ್ನೋ ಒಂದು ಸೈನ್ಸ್ ಇದೆ, ಕಾಂಪೌಂಡ್ ಸೈನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಪೌಂಡಿಂಗಿನ ಒಂದು ಅಲಾವುದ್ದೀನ್ ಏನಂತಾರೆ ನಿಮ್ಗೆ ಸಿಗೋದ್ರಿಂದ, ಸೊ ಡುಪ್ಲಿಕೇಶನ್ ನಿಮ್ಗೆ ಸಿಗೋದ್ರಿಂದ, ಸೊ ಇನ್ನೊಬ್ಬರ ಎಫರ್ಟಲ್ಲೂ ನಿಮಗೆ ಇನ್ಕಮ್ ಸಿಗೋದ್ರಿಂದ, ಸೊ ನೀವು ಡುಪ್ಲಿಕೇಶನ್ ಮೇಲೆ ಗಮನ ಕೊಡಲೇಬೇಕು. ಸಿಸ್ಟಮ್ ಒಳಗಡೆ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ನಿಮ್ಮ ತಂಡವನ್ನು ಪ್ಲಗ್ ಇನ್ ಮಾಡಲೇಬೇಕು ಎಲ್ಲಿಗೆ, ಸಿಸ್ಟಮಿಗೆ. ಆವಾಗ ಮಾತ್ರ ಅದು ಡುಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ತಾ ಈ 8 ಬಿಲ್ಡಿಂಗ್ ಬ್ಲಾಕ್ಸು ನಿಮಗೆ ಸಕ್ಸಸ್ ಸಿಗಲಿ. ಈ ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಜರ್ನಿಲಿ ಸಕ್ಸಸ್ ಸಿಗಲಿ ಅಂತ ಈ ಮುಖಾಂತರ ಕೇಳ್ತಾ, ಸೊ ಇಷ್ಟುವರೆಗೂ ನೀವು ಕೇಳಿದ್ದೆ ಆದರೆ ಥ್ಯಾಂಕ್ ಯು ಸೋ ಮಚ್. ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.